ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಶ್ರೀ ಪ್ರತೀಕ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಮಹಾನಟಿ ಆಡಿಷನ್ಗೆ ಅಂತ ಬಂದಿದ್ದೀವಿ. ಸೊ ನಾನಲ್ಲ, ನಮ್ಮ ಮತ್ತೆ ಬಂದಿರೋದು ಮಹಾನಟಿ ಆಡಿಷನ್ಗೆ. ಸೊ ಆಲ್ರೆಡಿ ಫಾರ್ಮ್ ಎಲ್ಲ ಕೊಟ್ಟಿದ್ರು. ಸೊ ಫಾರ್ಮನ್ನು ಕೂಡ ಫಿಲ್ ಮಾಡಿಕೊಂಡು ಈಗ ನಂಬರ್ ಕೊಟ್ಟಿದ್ದಾರೆ. ಸೊ ನೋಡಿ, ಸೊ ಫಾರ್ಮ್ ತೋರ್ಸೋಕ್ಕಾಗಲಿಲ್ಲ. ಸೊ ಅದನ್ನು ಫಿಲ್ ಮಾಡಿದ್ದೆಲ್ಲ. ಸೊ ಅದನ್ನ ನಮ್ಮ ಚಿಕ್ಕಮ್ಮನ ಮನೇಲಿ ಕೂತ್ಕೊಂಡು ಮಾಡಿದ್ವಿ. ಸೊ ನಮ್ಮ ಚಿಕ್ಕಮ್ಮನ ಮನೆ ಇಲ್ಲೇ ಹತ್ರ ಇದೆ. ಸೊ ಆಪೋಸಿಟ್ ಇರೋದು. ಸೊ ಈಗ ಮತ್ತೆ ನಂಬರ್ ಎಲ್ಲ ಕೊಟ್ಟಿದ್ದಾರೆ. ಸೊ ಈಗ ನಾವು ಅಲ್ಲಿ ನನ್ನ ಚಿಕ್ಕಮ್ಮನ ಮನೆಗೆ ಹೋಗಿ ನನ್ನ ನಂಬರ್ ಟರ್ನ್ ನಮ್ಮ ಅತ್ತೆದು ಬಂದಾಗ ಅವಳೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಈಗ ಆ್ಯಕ್ಟ್ ಮಾಡ್ತಾಳೆ. ಸೊ ಹಾಯ್ ಫ್ರೆಂಡ್ಸ್, ಸೊ ಈಗ ಮತ್ತೆ ಬಂದಿದ್ದೀವಿ. ಸೊ ಈಗ ಕಾಸ್ಟ್ಯೂಮ್ ನಂಬರ್ 2. ಸೊ ಇದೇನಾಯ್ತಂದರೆ, ಸೊ ಈಗ ಫುಲ್ಲು ಲೇಟಾಗೋಯ್ತು. ಸೊ ಇಬ್ಬರದ್ದು ಕಾಸ್ಟ್ಯೂಮ್ ಚೇಂಜ್ ಆಯಿತು. ಸೊ ಈಗ ಲೇಟ್ ಆಗೋಯ್ತು. ನಾವು ಆಲ್ಮೋಸ್ಟ್ ಎಷ್ಟೊತ್ತಾಗಿತ್ತು, 12:50ವರೆಗೂ ವೆಯ್ಟ್ ಮಾಡಿದ್ವಿ. ನಮ್ದು ಇನ್ನೂ ಬರಲೇ ಇಲ್ಲ ನಂಬರು. ಸೊ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕ್ಯಾರೆಕ್ಟ್ರು ಆಮೇಲೆ ಪಿಕ್ಚರ್ ಬೇರೆ ಯಾವುದೋ ಪಿಕ್ಚರ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇವಳು ಸೀರೆಗೆ ಚೇಂಜ್ ಮಾಡಿದ್ರು. ಆ್ಯಂಡ್ ನಂದು ಕೂಡ ಡ್ರೆಸ್ ಹರಿದೋಗಿದ್ರಿಂದ ಸೊ ಬೇರೆದನ್ನು ಚೇಂಜ್ ಮಾಡ್ಕೊಂಡು ಈಗ ಬಂದ್ವಿ. ಓಕೆನಾ. ಸೊ ಈಗ ಇಲ್ಲೇ ಇದ್ದೀವಿ. ಈಗ ಇನ್ನೂ ಕೂಡ 25 ಜನ ಅಷ್ಟೇ ಆಗಿರೋದು. 2 ಅವರ್ಸಿಂದ 25 ಜನ. ಸೊ ಈಗ ಹಂಗೆ ನಮ್ಮ ಚಿಕ್ಕಮ್ಮನ ಮನೆ ಇಲ್ಲೇ ಇರೋದ್ರಿಂದ ಸೊ ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಸೊ ನಿನ್ನ ನಂಬರ್ ಏನು? 164. ಆ್ಯಕ್ಚುಲಿ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀನಿ. ಅಲ್ಲಿ ಭಯ ಆಗುತ್ತಾ ಇಲ್ವಾ ಅಂತ ನನಗೂ ಗೊತ್ತಿಲ್ಲ. ನೋಡಬೇಕು ಹೇಗೆ ಬರುತ್ತೆ ಏನು ಅಂತ. ಆದ್ರೂ ಕೂಡ ನರ್ವಸ್ ಅಂತೂ ಖಂಡಿತವಾಗ್ಲೂ ಇದೆ. ಆದರೂ ನರ್ವಸ್ ಆಗಲ್ಲ, ಭಯಪಡಲ್ಲ. ಏನಾಗುತ್ತೆ ಗೊತ್ತಿಲ್ಲ. ಆ್ಯಕ್ಟಿಂಗ್ ಮಾಡೋದು ನಮಗೆ ಬಿಟ್ಟಿದ್ದು. ಸೊ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಸೊ 5-6 ಜನ ಇರ್ತಾರಂತೆ. ಸೊ 5-6 ಜನದಲ್ಲಿ ಹೇಗೆ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಅದರಲ್ಲಿ ವೀಡಿಯೋನೂ ಮಾಡೋಂಗಿಲ್ಲ ಆ್ಯಂಡ್ ಎಕ್ಸ್ಟ್ರಾ ಪರ್ಸನೂ ಹೋಗೋಗಿಲ್ಲ. ಸೊ ನೋಡೋಣ ಹೇಗೆ ಮಾಡ್ತಾಳೆ ಅಂತ. ಸೊ ಅದಾದಮೇಲೆ ತುಂಬ ವೀಡಿಯೋಸ್ ನಾನು ನೋಡಿದೆ, ಏನಂತೀವಿ ಮಹಾನಟಿ ಇದೆಲ್ಲ. ಸೊ ಚೆನ್ನಾಗಿ ಮಾಡಿದರೆ ಅದೇನೇನೋ ಅವರ ಒಂದು ಡೈಲಾಗ್ಸ್ ಕೊಡ್ತಾರಂತೆ, ಡ್ಯಾನ್ಸ್ ಮಾಡಿಸ್ತಾರಂತೆ, ಅದು ಹಳದೆಲ್ಲ ಇರುತ್ತಂತೆ. ಸೊ ಇದೇನು ಅಂತ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಾನು ಹೋಗಿ ಬಂದಮೇಲೆ ನಿಮಗೆಲ್ಲ ಹೇಳ್ತೀನಿ. ಆವಾಗ ನೆಕ್ಸ್ಟ್ ಮಹಾನಟಿ ಹೋಗೋರಿಗೆ ಯೂಸ್ ಆಗುತ್ತೆ. ಓಕೆ. ಸೊ ಈಗ ಇನ್ನೇನು ಕೇಳಿದ್ರು ಏನು ಅದನ್ನೆಲ್ಲ ನಾನು ಬಂದಮೇಲೆ ಹೇಳ್ತೀನಿ, ಆಯಿತಾ? ಇದು ಚೆನ್ನಾಗಿ ಕಾಣಿಸ್ತೈತೆ, ಹಂಗೆ ಮುಗಿಸ್ಕೊಂಡು ಬಿಡಬೇಕು. ಆಮೇಲೆ ಹೋಗಿ ಬಂದಮೇಲೆ ಎಲ್ಲ ಹೇಳ್ತೀವಿ, ಆಯಿತಾ? ಹೀಗೆ ವಾಚ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಸೊ ಆ್ಯಂಡ್ ಅನುಶ್ರೀ ಪ್ರತೀಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಾವು ಯಾವುದೇ ವೀಡಿಯೋ ಬಿಟ್ಟಿದ್ರು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಆವಾಗ ನೀವೇ ನಮ್ಮ ವೀಡಿಯೋಸ್ನ ಫಸ್ಟ್ ನೋಡ್ಬೋದು. ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ಇನ್ನೂ ಕೂಡ ಆಗಿಲ್ಲ ಅವಳದು ಆಡಿಷನು. ಸೊ ಇನ್ನೂ ಈಗ ಹೋಗಿದ್ದಾಳೆ. ಸೊ ನೋಡಬೇಕು ಇನ್ನೂ ಹೇಗಾಗುತ್ತೆ ಅಂತ. ಸೊ ಅವಳಿಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಿರೋದು. ಅವಳು ಹಂಗೆ ಅಲ್ಲಿ ನೋಡ್ತಾ ಇರ್ತಾಳೆ. ಸೊ ಅವಳು ಇನ್ನೂ ಆಡಿಷನ್ಗೆ ಹೋಗಿಲ್ಲ, ಆಡಿಷನ್ ರೂಮ್ಗೆ ಹೋಗಿಲ್ಲ. ಸೊ ನೋಡೋಣ, ನೋಡ್ತಾ ಇದ್ದಾಳೆ ಅಲ್ಲಿ. ಐ ಥಿಂಕ್ ಸೊ ಹಣ್ಣು ನಾನು ಮಾಡ್ತೀನಿ ಅಂತ ಅವಳಿಗೆ ಗೊತ್ತಾಗ್ತಿಲ್ಲ. ಸೊ ಹಂಗೆ ಮಾಡ್ತಾಯಿದ್ದೀನಿ. ಸುಮ್ಮನೆ ಬೋರ್ ಆಗ್ತಿತ್ತು, ಅಲ್ಲಿ ಬೇರೆಯವರು ಎಂಟ್ರಿ ಇಲ್ಲ ಅಲ್ವಾ. ಸೊ ಅದಕ್ಕೇನೆ ಸುಮ್ಮನೆ ಹಾಗೆ ಕೂತಿದ್ದೆ. ಸೊ ಅದಕ್ಕೇ ವೀಡಿಯೋ ಮಾಡ್ತಾಯಿದ್ದೀನಿ. ಅವಳಿಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಿರೋದು, ಹಂಗೆ ಕೂತಿದ್ದಾಳೆ. ಸೊ ನೋಡೋಣ, ಅವ್ರು ಏನೇನೋ ಹೇಳ್ತಾ ಇದ್ದಾರೆ. ಬಟ್ ಅದು ಅಲ್ಲಿ ಕಾಣಿಸ್ತಾ ಇದ್ದಾರೆ, ಕಾಣಿಸ್ತಿಲ್ಲ, ಇವರು ಅಡ್ಡ ಇದ್ದಾರೆ ನೋಡಿ, ಅಲ್ಲಿದ್ದಾರೆ, ಫುಲ್ಲು ಎಂಡಲ್ಲಿದ್ದಾರೆ, ಕೈ ಎತ್ಕಲ್ಲ. ಸೊ ತುಂಬ ಹೆಲ್ಪ್ಫುಲ್ ಆಗಿದೆ. ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಚಿಕ್ಕಮ್ಮನ ಮನೆ ಇಲ್ಲೇ ಇರೋದು ತುಂಬ ಹೆಲ್ಪ್ ಆಗಿತ್ತು. ಬಿಕಾಸ್ ನಾವು ಎಷ್ಟು ಸತಿ ಓಡಾಡಿದ್ವಿ ಗೊತ್ತಿಲ್ಲ. ಸೊ ಬೆಳಗ್ಗೆಯಿಂದ ಈಗ ಸಾಯಂಕಾಲವರೆಗೂ ಕಾಯ್ದಿದ್ದೀವಿ. ಸೊ ಈಗ ಸದ್ಯ ಹೋಗಿದ್ದಾಳೆ. ಸೊ ಇನ್ನೂ ನಾನು ಪಾನಿಪುರಿ ತಿನ್ನಬೇಕು. ಇನ್ನೂ ಮನೆಯವರೆಲ್ಲ ಕಾಯ್ತಾ ಇರ್ತಾರೆ. ಅವಳು ನಾವೇನು ಅಬ್ಸರ್ವೇ ಮಾಡ್ತಿಲ್ಲ. ಅವಳು ಅಬ್ಸರ್ವ್ ಮಾಡಲಿ, ಅವಾಗ ಚೆನ್ನಾಗಿರುತ್ತೆ. ಅವಳು ಅಬ್ಸರ್ವೇ ಮಾಡ್ತಿಲ್ಲ, ನೀವು ಮಾಡಿದ್ರು. ಸೊ ಈಗ ಅಬ್ಸರ್ವ್ ಮಾಡಿದ್ಲು. ಅವಳು ನನಗೆ ನೋಡ್ತಾ ಇದ್ದಾಳೆ. ಸೊ ಅಲ್ಲಿ ಇನ್ನೂ ಎಷ್ಟೊಂದು ಜನರೆಲ್ಲ ವೀಡಿಯೋಸ್ ಎಲ್ಲ ಮಾಡ್ತಿದ್ದಾರೆ. ಅವಳು ತಗ್ಸ್ಕೊಳ್ತಾ ಇದ್ದೆ. ಏನು ಮಾಡೋದು. ಆ್ಯಂಡ್ ಮೈಕು ತಂದಿಲ್ಲ, ಮೈಕು ಮರ್ತೋಗ್ಬಿಟ್ಟಿದ್ದೀವಿ. ಸೊ ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕಿತ್ತಲ್ವ. ಸೊ ಅವಾಗ ಮನೆಗೆ ಹೋಗಿದ್ದಾಗ ಮೈಕ್ ಅವಳಲ್ಲೇ ಮರ್ತು ಬಂದುಬಿಟ್ಟಿದ್ದಾಳೆ. ಸೊ ಮೈಕ್ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಅವಳು ನನಗೆ ನೋಡ್ತಾ ಇದ್ದಾಳೆ. ಆ್ಯಂಡ್ ಎಲ್ಲರೂ ಕೂಡ ನನ್ನನ್ನೇ ನೋಡ್ತಾ ಇದ್ದಾರೆ, ಗೊತ್ತಾ. ಆ್ಯಂಡ್ ಸೋ ಬ್ಯೂಟಿಫುಲ್. ನಿಜವಾಗ್ಲೂ ಎಲ್ಲರೂ ನನ್ನನ್ನು ಆವಾಗಲಿಂದ ನನಗೆ ನೋಡ್ತಿದ್ದಾರೆ. ಇನ್ನೂ ಎಷ್ಟೊಂದು ಜನರು ಇದ್ದಾರೆ. 230, 240 ಇರಬೇಕು ಮೆಂಬರ್ಸು. ಸೊ ಈಗ ಅವಳದು 164 ಆಗಿರೋದ್ರಿಂದ ಅವಳು ಹೋಗಿದ್ದಾಳೆ. ಕೀನು ನನಗೆ ಕೊಟ್ಟಿದ್ದಾಳೆ, ಓಡಿಸ್ಕೊಂಡು ಹೋಗು ಅಂತ. ಸೊ ಹಂಗೆ ಅವಳು ಲೇಟ್ ಆಯಿತು ಅಂದರೆ ನಾನೇ ಓಡಿಸ್ಕೊಂಡು ಹೋಗುತ್ತೆ.
ಸೊ ಈಗ ಆಲ್ರೆಡಿ ಆಡಿಷನ್ ಕೊಟ್ಟಾಯಿತು ಅನುಶ್ರೀ. ಸೊ ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಅವಳ ಪಾಸ್ವರ್ಡ್ ನನಗೆ ಗೊತ್ತಿರಲಿಲ್ಲ. ಸೊ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಿದ್ದಾಳೆ. ಅದಾದಮೇಲೆ ಅವಳು ಮಾಡಿರೋದ್ರಿಂದ ಅವಳು ಚೆನ್ನಾಗಿ ಮಾಡಿದ್ಲಂತೆ. ಸೊ ಅದಕ್ಕೆ ನಾನೇ ಅವರು ಇಬ್ಬರು ಜನರು ಏನೋ ಇದ್ರಂತೆ. ಸೊ ಅವರು ಸಾಂಗೂ ಮಾಡಿಸಿದ್ರಂತೆ, ಡ್ಯಾನ್ಸು ಮಾಡಿಸಿದ್ರಂತೆ. ಸೊ ಎಲ್ಲ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಿದ್ದಾಳೆ. ಸೊ ನೋಡಬೇಕು ರಿಸಲ್ಟ್ಸ್ ಏನಿರುತ್ತೆ ಅಂತ. ಸೊ ಕಾಲ್ ಮಾಡ್ತಾರೆ, ಯಾವಾಗ ಮಾಡ್ತಾರೋ ಏನೋ ಗೊತ್ತಿಲ್ಲ. ಸೊ ಆದರೆ ಇನ್ನೊಂದು ಏನಪ್ಪ ಬೇಜಾರು ವಿಷಯ ಅಂದರೆ ಯಾವುದೇ ರೀತಿ ಸೀಸನ್ ಫಸ್ಟಿನ ಕಂಟೆಸ್ಟೆಂಟ್ಸ್ ಬಂದಿರಲಿಲ್ಲ. ಗಗನ ಆಗಲಿ, ಪ್ರಿಯಾಂಕಾ ಆಗಲಿ, ಅವ್ರು ಯಾರೂ ಬಂದಿರಲಿಲ್ಲ. ಅವರೆಲ್ಲ ಬರ್ತಾರೆ ಅಂತ ಅಂದ್ಕೊಂಡು ನಾನೆಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗಿದ್ದೆ. ಆದರೆ ಅವ್ರು ಯಾರೂ ಬಂದಿರಲಿಲ್ಲ ಅನ್ಫಾರ್ಚುನೇಟ್ಲಿ. ಆದರೆ ಫುಲ್ಲು ತಲೆನೋವು ಬಂದುಬಿಡ್ತು. ಬಿಕಾಸ್ ಬೆಳಗ್ಗೆ ಎಷ್ಟು ಗಂಟೆ, ಮೇ ಬಿ 11 o'clock ಅಂತಿದೆ. ಸೊ 11 o'clock ಸೊ ಈಗ 6:30 6:40ವರೆಗೂ ನಾವು ಅಲ್ಲೇ ಇದ್ದೀವಿ. ಸೊ ಈಗ ತಾನೇ ಬಂದಿದ್ದೀವಿ ಮನೆಗೆ. ಸೊ ಅಲ್ಲಿ ನಮ್ಮ ಚಿಕ್ಕಮ್ಮನ ಮನೆ ಇದ್ದಿದ್ದೆ ತುಂಬ ಒಳ್ಳೇದಾಯಿತು. ಸೊ ಅವಾಗ ಹೋಗಿ ಬಂದು ಅಂತೆಲ್ಲ ಮಾಡ್ತಿದ್ವಿ. ಸೊ ಫುಲ್ಲು ಸುಸ್ತಾಗೋಯ್ತು. ಸೊ ಒನ್ ಡೇ ಫುಲ್ಲು ಆಡಿಷನ್ಗೆ ಅಂತಲೇ ಆಗೋಯ್ತು. 250 ಮೆಂಬರ್ಸ್ ಅಷ್ಟೇ ಇದ್ದಿದ್ದು ಮಹಾನಟಿಲಿ, ಆದ್ರೂ ಲೇಟ್ ಆಗೋಯ್ತು. ಅದೇ ಸರಿಗಮಪದಲ್ಲಿ ಮಿನಿಮಮ್ 400 ಅಲ್ವಾ, 400 ಏನೋ ಇದ್ರು. ಅದೆಲ್ಲ ಬೆಳಗ್ಗೆ 8 o'clock ಹೋಗಿ ಅಪ್ಲಿಕೇಶನ್ ಫಾರ್ಮ್ನ ತೆಗೆದಿಟ್ಕೊಂಡು ನಿಮ್ಮ ಮನೆಗೆ ಹೋಗಿ ಫಿಲ್ ಮಾಡಿಕೊಂಡು ಆರಾಮಾಗಿ ರೆಡಿಯಾಗಿ ರೆಸ್ಟ್ ಮಾಡಿ ನೀವು ಆಫ್ಟರ್ 3 o'clock ಬಂದರೂ ಆರಾಮಾಗಿ ಆಡಿಷನ್ ಕೊಡಬಹುದು. ಅಕಸ್ಮಾತ್ ನಂಬರ್ ಮಿಸ್ ಆಗಿದ್ರು ಕೂಡ ಮತ್ತೆ ಆಡಿಷನ್ಗೆ ಕರೀತಾರೆ, ಏನು ಪ್ರಾಬ್ಲಮ್ ಇಲ್ಲ. ಸುಮ್ಮನೆ ಅಲ್ಲಿ ಮಾರ್ನಿಂಗಿಂದ ಈವ್ನಿಂಗ್ ತನಕ ವೆಯ್ಟ್ ಮಾಡೋದ್ರ ಬದಲು ನೀವು ಸುಮ್ಮನೆ ಅಪ್ಲಿಕೇಶನ್ ಫಾರ್ಮ್ ತೊಗೊಂಡೋಗಿ ಇಟ್ಕೊಂಬಿಡಿ. ಆಮೇಲೆ ನಿಧಾನಕ್ಕೆ ಫಿಲ್ ಮಾಡಿಕೊಂಡು ಮಧ್ಯಾಹ್ನ ಮೇಲೆ ಹೋಗಿ ಆಡಿಷನ್ನ ಕೊಡಿ ಫ್ರೆಶ್ ಆಗಿ. ನೀವು ಬೆಳಗ್ಗೆಯಿಂದ ಅಲ್ಲೇ ವೆಯ್ಟ್ ಮಾಡಿದ್ರೆ ಏನಾಗುತ್ತೆ, ಫ್ರೆಶ್ನೆಸ್ ಎಲ್ಲ ಹೊರಟೋಗುತ್ತೆ. ನಮ್ಮ ಥರ ಕಾದು 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 ಫ್ರೆಶ್ನೆಸ್ಸು ಆಡಿಷನ್ ಕೊಡಬೇಕು ಅನ್ನೋ ಇಂಟ್ರೆಸ್ಟೇ ಹೊರಟೋಗಿರುತ್ತೆ. ನನಗೊಂದು ಕಾದು ಸಾಕಾಗೋಯ್ತು, ಯಾಕಾದ್ರೂ ಆಡಿಷನ್ ಕೊಡಬೇಕು ಅಂತ ಅನ್ನೋ ಮೈಂಡಿಗೆ ಬಂದ್ಬಿಟ್ಟಿತ್ತು. ಯಾಕಾದರೂ ಆಡಿಷನ್ ಕೊಡ್ತಾ ಇದ್ದೀವೋ, ಆಡಿಷನ್ ಸವಾಸನೆ ಬೇಡ ಅನಿಸ್ಬಿಟ್ಟಿತ್ತು. ಸೊ ಅದಕ್ಕೆ ನಿಮಗೆ ಸಜೆಷನ್ ಅಂತ ಅಂದ್ಕೊಳ್ಳಿ, ನೀವು ಈ ಥರ ಮಾಡ್ಬೋದು ಮಾಡಿ. ಆ್ಯಂಡ್ ನೀವು ಪ್ರಾಕ್ಟೀಸ್ ಮಾಡಿರಲ್ಲ ಅಂದ್ರೆ ಡೈಲಾಗ್ಸ್ನ ಅವರೇ ನಿಮಗೆ ಡೈಲಾಗ್ಸ್ನ ಕೊಡ್ತಾರೆ. ಸೊ ಅದ್ರ ಮೇಲೂ ಕೂಡ ನೀವು ಪ್ರಾಕ್ಟೀಸ್ ನೀವು ಅಲ್ಲೇ ಆನ್ ಡೈರೆಕ್ಟ್ ಹೇಳ್ಬೋದು. ಸಿಚುವೇಶನ್ ಕೊಡ್ತಾರೆ, ಸಿಚುವೇಶನ್ ಅವರೇ ಕೊಡ್ತಾರೆ. ಅದೇ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂದರೆ ನೀವೇ ಹೇಳ್ಬೋದು. ಆದಮೇಲೆ ನೀವು ಚೆನ್ನಾಗಿ ಮಾಡಿದ್ದೀರಾ ಅಂದರೆ ನಿಮಗೆ ಡ್ಯಾನ್ಸ್ ಮಾಡೋದಾಗಲಿ, ಅಥವಾ ಅಳೋ ಸೀನು, ಎಮೋಷ್ನಲ್ ಸೀನು, ಅಥವಾ ಏನಂತೀವಿ ಈಗ ನಾಗವಲ್ಲಿ ಥರದ್ದು ಎಲ್ಲ ಕೊಡ್ತಾರೇನೋ. ಸೊ ಅದನ್ನೆಲ್ಲ ನೀವು ಮಾಡಿ. ಸೊ ಬಾಯ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಎಷ್ಟಾಗಿರೋ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬೇಡಿ. ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಅದು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ವಿಡಿಯೋ ಬಂದರೂ ಅದು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆವಾಗ ನೀವೇ ಫಸ್ಟ್ ನಮ್ಮ ವಿಡಿಯೋನ ನೋಡ್ಬೋದು. ಥ್ಯಾಂಕ್ ಯು.